ನಿರ್ದಿಗಂತ ಅನ್ನೋದು ಕುವೆಂಪುರವರ ಅನಿಕೇತನದಿಂದ ಹುಟ್ಟಿದ್ದು. ಬಹುಶಃ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಅದು ನನ್ನ ಪ್ರತಿಭೆ ಅಷ್ಟೇ ಅಲ್ಲ, ನನಗೆ ಸಿಕ್ಕ ದಿಗಂತಗಳು. ರಂಗಭೂಮಿ ಅಂದ್ರೆ ಏನು, ಇದು ಯಾಕೆ ಬೇಕು ರಂಗಭೂಮಿ, ಇದು ಏನು ಬದಲಾವಣೆಗಳು ತರುತ್ತೆ. 25 ಜನ ತಜ್ಞರು ಇಲ್ಲಿ ಸೇರ್ತಾರೆ ನಿರ್ದಿಗಂತದಲ್ಲಿ. ಬಹುಶಃ ಇಷ್ಟೊಂದು ಪ್ರಯೋಗಗಳು ಹೇಗ್ ಸಾಧ್ಯ ಆಯ್ತು? ಸಾಧ್ಯ ಆಗುತ್ತೆ ಅಂದ್ರೆ ಅದು ಒಬ್ಬರಿಂದ ಆಗೋ ಕೆಲಸ ಅಲ್ಲ. ಪ್ರಕಾಶ್ ರೈ ಅವ್ರಿಗೆ ಈ ಕಾನ್ಸೆಪ್ಟ್ ಹುಟ್ಟಿದ್ ಹೇಗೆ? ರೆಕ್ಕೆಗಳಿಗೆ ಬಲ ಕೊಡೋದಷ್ಟೇ ನಮ್ ಕೆಲಸ. ಹಾರೋ ದಿಗಂತ ಅವರು ಸರ್ಟಿಫಿಕೇಟ್ ಕೊಡೋ ಶಾಲೆ ಅಲ್ಲ ಅಲ್ಲ. ಒಳಗ್ ಬಂದ ತಕ್ಷಣ ಏನೋ ಇದೆ ಅಂದ್ರೆ ನನಗೆ ಸ್ವಲ್ಪ ಪ್ರಕೃತಿ ಬಹಳ ಇಷ್ಟ. ಎಸ್, ಇವತ್ತು ನಾವು ಬಂದಿರೋಂಥ ಜಾಗ ತುಂಬಾ ಅಮೂಲ್ಯವಾದಂಥದ್ದು ಮತ್ತೆ ತುಂಬಾ ಅಪರೂಪವಾದಂಥ ಸ್ಥಳ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇದು ಭಾರತೀಯ ಚಿತ್ರರಂಗ ಕಂಡಂತಹ ಅಪರೂಪದ ನಟ ಮತ್ತು ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರ ನಿರ್ದಿಗಂತ ಏನಿದೆ ಆ ಸ್ಥಳದಲ್ಲಿ ನಾವಿದ್ದೀವಿ. ಇವತ್ತು ಆ ನಿರ್ದಿಗಂತ ಏನು ರಂಗಸ್ಥಳ ಇದೆ ಅದಕ್ಕೆ ಸತತ ಒಂದು ವರ್ಷ ಯಶಸ್ವಿ ಪಯಣ ಮುಗಿಸಿದೆ. ಈಗ ಆ ಯಶಸ್ವಿ ಸಂಭ್ರಮದಲ್ಲಿರ್ತಕ್ಕಂಥ ನಿರ್ದಿಗಂತದ ಸಂಸ್ಥಾಪಕರು ನಮ್ಮ ಜೊತೆ ಇದ್ದಾರೆ, ನಟರು. ಸೊ ಇದೊಂದು ವಿಶಾಲವಾದಂಥ ಜಾಗ. ಸೊ ಈ ವಿಶಾಲವಾದ ಜಾಗದಲ್ಲಿ ಸಾಕಷ್ಟು ರಂಗ ಪ್ರತಿಭೆಗಳು ಅರಳುತ್ತಾನೆ ಇವೆ. ಇದೊಂದು ಬೇರೆ ರೀತಿಯ ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ರಂಗಸ್ಥಳ. ಎಸ್, ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಪ್ರಕಾಶ್ ರಾಜ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವರೇ ಸಂಕ್ಷಿಪ್ತವಾಗಿ ನಿರ್ದಿಗಂತ ಬಗ್ಗೆ ಒಂದಿಷ್ಟು ವ್ಯಾಖ್ಯಾನ ಮಾಡ್ತಾರೆ. ಎಸ್ ಸರ್, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ನಾನ್ ಚೆನ್ನಾಗಿದ್ದೀನಿ. ಎಸ್ ಸರ್, ನಿಮ್ಮ ಈ ನಿರ್ದಿಗಂತಗೆ ಒಂದು ವರ್ಷ ಮುಗಿತಾ ಇದೆ ಇವತ್ತಿಗೆ, ಯಶಸ್ವಿ. ಯಾಕಂದ್ರೆ ಬಹುಶಃ ಯಾರು ಕೂಡ ಈ ತರ ಪ್ರಯೋಗಕ್ಕೆ ಕೈ ಹಾಕೋದಿಲ್ಲ. ಅಂದ್ರೆ ಹಾಕಿದ್ರು ಕೂಡ ನಿಮ್ಮ ಹುಚ್ಚುತನ ಏನೋ ಗೊತ್ತಿಲ್ಲ. ಒಂದು ಕಡೆ ಸಿನಿಮಾ, ಒಂದು ಕಡೆ ಸಾಹಿತ್ಯ, ಇನ್ನೊಂದು ಕಡೆ ಓದು ಬರಹ, ಇವೆಲ್ಲದರ ನಡುವೆ ಮತ್ತೆ ರಂಗಭೂಮಿ, ಅದನ್ನ ಉಳಿಸ್ಕೋಬೇಕು, ಬೆಳೆಸ್ಬೇಕು ಅನ್ನೋ ಈ ನಿಟ್ಟಿನಲ್ಲಿ ನಿಮ್ಮ ಪಯಣ ಸಾಗ್ತಾ ಇದೆ. ಸೊ ನಿಮ್ಮ ಕನಸು ಇದು. ಸೊ ಕನಸಿಗೆ ದೊಡ್ಡ ಚಪ್ಪಾಳೆಗಳೇ ಸಂದಿವೆ. ಎಸ್ ಸರ್, ಹೇಳಿ ಸರ್. ನಿರ್ದಿಗಂತ ಅನ್ನೋದು ಕುವೆಂಪುರವರ ಅನಿಕೇತನದಿಂದ ಹುಟ್ಟಿದ್ದು. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಅಂತ ಬಹಳ ವರ್ಷಗಳಿಂದ ಯೋಚನೆ ಮಾಡ್ತಿದ್ದೆ. ರಂಗಭೂಮಿಯಿಂದ ಹೊರಟು ನಾನು ರಂಗಭೂಮಿಗೆ ಹೇಗೆ ಬರಬೇಕು. ಬಂದಾಗ ಒಬ್ಬ ನಟನಾಗಿ ಬರೋದು ಅಥವಾ ಒಂದು ತಂಡ ಕಟ್ಟೋದು ಆದ್ರೆ ಅದು ಎಲ್ಲರೂ ಮಾಡೋ ಕೆಲಸ. ಅದು ಪ್ರಸ್ತುತ ಅಲ್ಲ, ರೆಲೆವೆನ್ಸ್ ಬೇಕು. ಸೊ ನನ್ನ ಪ್ರಸ್ತುತತೆ ಏನು ಅಂದಾಗ ಬಹುಶಃ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಅದು ನನ್ನ ಪ್ರತಿಭೆ ಅಷ್ಟೇ ಅಲ್ಲ, ನನಗೆ ಸಿಕ್ಕ ದಿಗಂತಗಳು. ಅದು ಸಾಹಿತ್ಯ ಇರ್ಬೋದು, ಅನುಭವ ಇರ್ಬೋದು, ನನ್ನ ಜೀವನದಲ್ಲಿ ಬಂದಂತಹ ದೊಡ್ಡ ದೊಡ್ಡ ಮನುಷ್ಯರು ಇರ್ಬೋದು. ಆ ತರದ ಒಂದು ದಿಗಂತಗಳು ಮುಂದಿನ ತಲೆಮಾರಿಗೆ ಸಿಗ್ಬೇಕಲ್ವಾ. ಸೊ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿರುವಂತಹ ಸಾಕಷ್ಟು ಕಡೆ ಓದ್ಕೊಂಡು ಡಿಪ್ಲೊಮಾ ಮಾಡಿರುವಂತಹ ಹುಡುಗರು ಏನ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾಟಕ ಮಾಡ್ಕೊಂಡು ಕೂತಿದ್ದಾರೆ. ಅದು ರಂಗಾಯಣದಿಂದ ಹೊರಟ ಮಕ್ಕಳಿರ್ಬೋದು, ಅಥವಾ ಸಾಣೆಹಳ್ಳಿಯಿಂದ ಹೊರಟ ಮಕ್ಕಳಿರ್ಬೋದು, ನೀನಾಸಮಿಂದ ಬಂದ ಮಕ್ಕಳಿರ್ಬೋದು, ನಟನೆಯಿಂದ ಬಂದ ಮಕ್ಕಳಿರ್ಬೋದು, NST ಇಂದ ಬಂದ ಮಕ್ಕಳು. ಆದ್ರೆ ಒಂದು ನಂಬಿಕೆ ಇಲ್ಲ ಏನ್ ಮಾಡ್ಬೋದು ರಂಗಭೂಮಿನಲ್ಲಿ ಅನ್ನೋದು. ಅಂಥವ್ರನ್ನ ಕಲೆ ಹಾಕಿ ಶ್ರೀಪಾದ್ ಭಟ್ರ್ ಅಂತವ್ರು, ನಮ್ಮ ಕೃಪಾಕರ್ ಸೇನಾನಿ ಅಂತ ಬಹಳಷ್ಟು, ಒಬ್ಬನ ಕನಸಲ್ಲ, ಬಹಳ ಜನ ಸೇರಿ ಹಲವು ಮನಸ್ಸುಗಳು ಮಾಡಬೇಕು. ಸೊ ನಮಗೆ ಏನಾಗ್ತದೆ ಅಂದ್ರೆ ರಂಗಭೂಮಿಗಳಿವೆ, ರಂಗ ತಂಡಗಳಿವೆ, ಎಲ್ಲವೂ ಗೆಲ್ಲಕ್ ಬೇಕಾಗಿದ್ದೇ ಇವೆ. ನಾವು ತಯಾರಾಗ್ಬೇಕು, ಒಂದ್ ಕಡೆ ಹೋಗಿ ಪರ್ಫಾರ್ಮ್ ಮಾಡ್ಬೇಕು, ಗೆಲ್ಲಬೇಕು. ಸೋಲೋಕ್ ಸ್ಥಳ ಇಲ್ವಲ್ಲ. ಅದಕ್ಕೆ ಸೋಲ ಸ್ಥಳ ಹುಡ್ಕೊಂಡ್ರಿ ನೀವು. ಕಲ್ತಿದ್ದನ್ನ ಸರಿಯಾಗಿದೆಯಲ್ಲ ಅಂತ ತಿಳಿ ನೋಡೋದಕ್ಕೆ, ಹೊಸ ಪ್ರಯೋಗಗಳಿಗೆ, ಹೊಸ ಕನಸುಗಳಿಗೆ, ಹೊಸ ಪಾಸಿಬಿಲಿಟಿಗಳಿಗೆ ತಿಳ್ಕೋಬೇಕು. ಮತ್ತೆ ಮಕ್ಕಳಿಗೆ ಇಲ್ಲಿ ಬೇರೆ ಬೇರೆ ಕೆಲಸಗಳು ನಡೀತಾ ಇವೆ. ನಾವು ಒಂದೊಂದಾಗಿ ಹೇಳ್ತಾ ಹೋಗೋಣ. ರಂಗಭೂಮಿ ಅಂದ್ರೆ ಏನು, ಇದು ಯಾಕೆ ಬೇಕು ರಂಗಭೂಮಿ, ಇದು ಏನು ಬದಲಾವಣೆಗಳು ತರುತ್ತೆ. ಸೊ ಇದಷ್ಟು ಕೆಲಸಗಳು ಮಾಡ್ತಿದ್ವಿ, ಸಾಕಷ್ಟು ಕಾರ್ಯಾಗಾರಗಳು ಮಾಡಿದೀವಿ, ಫೆಸ್ಟಿವಲ್ಗಳು ಮಾಡಿದೀವಿ. ಶಾಲಾ ರಂಗ ಅಂತ ಒಂದು ನಡೀತಾ ಇದೆ, ರಂಗ ವಿಕಾಸ ಅಂತ ಒಂದು ನಡೀತಿದೆ. ಸೊ ಮೊದಲನಾಗ ಒಂದೊಂದಾಗಿ ಮಾಡ್ತಾ ಹೋಗ್ಬೇಕು ಅಂದ್ರೆ ಮೊದಲು ಗಾಯಗಳು ಅಂತ ಒಂದು ನಾಟಕದಿಂದ ಶುರು ಮಾಡಿದ್ವಿ. ಇದರಿಂದನೇ ಶುರುವಾದ. ಅಂದ್ರೆ ಒಂದು ಡಿಸಿಷನ್ ಮಾಡಿದ್ವಿ, ನಿರ್ದಿಗಂತದಿಂದ ಏನೇ ಆದ್ರೂ ಹೊಸ ನಾಟಕಗಳು ಬರ್ಬೇಕು, ಹೊಸ ನಾಟಕಗಳು ಹುಟ್ಟಬೇಕು. ಅದಕ್ಕೆ ನಿರ್ದಿಗಂತ ಕಾರಣ ಆಗ್ಬೇಕು. ಸೊ ಇಲ್ಲಿ ಮೊದಲು ಒಂದು 20 ಜನ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳ ಪ್ರತಿನಿಧಿಗಳಾಗಿ ಶ್ರೀಪಾದ್ ಭಟ್ರು ಬಂದು ಯುದ್ಧ ಮತ್ತು ಇವತ್ತು ಮತೀಯ ಗಲಭೆ ಏನಾಗ್ತಿದೆ ಅದು ಹಿಸ್ಟ್ರಿನಲ್ಲಿ ಎಲ್ಲೆಲ್ಲಿ ನಡೆದಿದೆ ಅಂತ ಬೇರೆ ಬೇರೆ ಸ್ಕ್ರಿಪ್ಟ್ ಗಳನ್ನ ತಗೊಂಡು ಒಂದು ನಾಟಕನ ಕಟ್ಟಿದ್ರು. ಅದು ಇಡೀ ಕರ್ನಾಟಕ ಟೂರ್ ಮಾಡ್ತು. ಅದಾದ್ಮೇಲೆ ಶಾಲಾ ರಂಗ ಅಂತ ಒಂದು ಶುರು ಮಾಡಿದ್ವಿ. ಬಹಳ ಮುಖ್ಯವಾದ ಒಂದು ಪ್ರಾಜೆಕ್ಟ್ ನಿರ್ದಿಗಂತಕ್ಕೆ. ಶಾಲಾ ಸ್ಟೂಡೆಂಟ್ ಗಳಿಗೆ ಮಾಡಿದಂತ ಅಲ್ಲ, ಶಾಲಾ ರಂಗ ಅಂದ್ರೆ ಮಕ್ಕಳಲ್ಲಿ ನಾಟಕ ಕಲಿಸೋದಲ್ಲ.
ನೀವು ಇವತ್ತು ಎಜುಕೇಶನ್ ಸಿಸ್ಟಮ್ ನೋಡಿದ್ರೆ ಹ್ಮ್ ಅದು ಇನ್ಫಾರ್ಮೇಟಿವ್ ಸಿಸ್ಟಮ್ ಆಗಿದೆ. ಓಕೆ ಬರೀ ಗಣಿತ ಇದೆಲ್ಲ ಕಲಿಸ್ತೇವೆ ಹೊರತು ಯುನೆಸ್ಕೋ ಹೇಳೋ ತನಕ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ, ಒಂದು ವೈಜ್ಞಾನಿಕ ಗ್ರಹಿಕೆಯ ಬಗ್ಗೆ, ಪ್ರಶ್ನಿಸುವ ಮನೋಭಾವದ ಬಗ್ಗೆ ನಮ್ಮೊಳಗೊಂದು ಆತ್ಮಸ್ಥೈರ್ಯವನ್ನು ಬೆಳೆಸುವಂತಹ ಒಂದು ಪಠ್ಯ ಇಲ್ಲ. ಕರೆಕ್ಟ್. ಹೀಗಾಗಿ ನಮ್ಮ ಬೇರೆ ಬೇರೆ ಸಾಹಿತಿಗಳ ಬೇರೆ ಬೇರೆ ಪಠ್ಯಗಳನ್ನ ಒಂದಷ್ಟು ಜನ ಡೈರೆಕ್ಟರ್ಸ್ ಇದು ಇದರ ಕನಸಿನ ಕೂಸು. ಸೊ ಇದೊಂದು 13 ಜನರ ಒಂದು ತಂಡವನ್ನ ಅವರಿಗೆ ನಾವು ಫೆಲೋಶಿಪ್ ಕೊಡ್ತೀವಿ. ಇಲ್ಲೊಂದು 2 ತಿಂಗಳು ಟ್ರೈನ್ ಆಗಿ 2 ತಿಂಗಳು 5-6 ನಿರ್ದೇಶಕರುಗಳು ಒಂದು 4-5 ಗಂಟೆಗಳ ಪ್ರದರ್ಶನದ ಪಠ್ಯವನ್ನ ಮಾಡಿ ಒಂದಷ್ಟು ಹೊಸ ಹಾಡುಗಳನ್ನ ರೆಡಿ ಮಾಡಿ ಪ್ರತಿಯೊಂದು ಈ ವಸತಿ ಶಾಲೆಗಳಿಗೆ ಹೋಗ್ತಾ ಇದೀವಿ. ಅಂದ್ರೆ ನಾವು ಮಾರ್ಜಿನಲೈಸ್ಡ್ ಮಕ್ಕಳನ್ನ ರೀಚ್ ಆಗ್ಬೇಕು ಅಂತ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಅಲ್ಲಿ ಹೋಗ್ತಾ ಆ ಮಕ್ಕಳಿಗೆ ಇಡೀ ದಿನ ಅಲ್ಲಿ ಕಳೀತಾರೆ. ಅವ್ರು ರಂಗಾಟಗಳು ಕಲಿಸ್ಕೊಡ್ತಾರೆ, ಒಂದಷ್ಟು ಹಾಡುಗಳನ್ನ ಬಿಟ್ಟು ಬರ್ತಾರೆ. ಅದನ್ನು ಸುಮಾರು ಒಂದು 200 ಶೋ ಈ 1 ವರ್ಷ ಮಾಡ್ತೀವಿ. ಅದು ಶಾಲಾ ರಂಗದ ಒಂದು ಆಸ್ಪೆಕ್ಟ್. ಸುಮಾರು ಜನವರಿ ಅಷ್ಟೊತ್ತಿಗೆ ಬೇರೆ ಬೇರೆ ಅಧ್ಯಾಪಕರುಗಳು, ಪೋಷಕರು, ಪೇರೆಂಟ್ಸು, ಮಕ್ಕಳ ಪ್ರತಿಕ್ರಿಯೆ ಏನಾಯ್ತು, ಪರಿಣಾಮ ಏನ್ ಬೀರ್ತು ಅನ್ನೋದನ್ನ ಒಂದು ಡಾಕ್ಯುಮೆಂಟ್ ಮಾಡಿ ಅದೇ ಟೈಮ್ನಲ್ಲಿ ಶಾಲಾ ರಂಗ ವಿಕಾಸ ಅಂತ ಕರ್ನಾಟಕದ 5 ಭಾಗಗಳಲ್ಲಿ 5 ವಸತಿ ಶಾಲೆಗಳನ್ನ ಡಿಸೈಡ್ ಮಾಡಿ ಅದಕ್ಕೆ ಒಂದು 5 ಜನ ನಿರ್ದೇಶಕರನ್ನ ಇಲ್ಲಿ 1.5 ತಿಂಗಳು ಟ್ರೈನ್ ಮಾಡಿ ಅವ್ರು 6 ತಿಂಗಳು ಆ ಶಾಲೆಗಳಲ್ಲಿದ್ದು ಬೇರೆ ಪಠ್ಯಕ್ರಮದ ಜೊತೆಗೇನೆ ಇವರು ರಂಗಭೂಮಿಯ ಪಠ್ಯಕ್ರಮವನ್ನ ಮಾಡ್ತಾ ಮಕ್ಕಳಿಗೆ ಹಾಡನ್ನು ಕಲಿಸ್ತಾ ಸುಮಾರು ಅಕ್ಟೋಬರ್ ತಿಂಗಳಲ್ಲಿ ಒಂದು ದಸರಾದ ಒಂದು ಇದನ್ನ ಕಾರ್ಯಕ್ರಮ ಮಾಡಿ ಡಿಸೆಂಬರ್ ಹೊತ್ತಿಗೆ ಮಕ್ಕಳಿಂದ 5 ನಾಟಕಗಳು 5 ತಂಡಗಳ ಒಂದು ಫೆಸ್ಟಿವಲ್ ಮೈಸೂರಿನಲ್ಲಿ ನಡೆಯುತ್ತೆ. ಆ ಅನುಭವಗಳನ್ನ ದಾಖಲಿಸಿ ಅದರಿಂದ ನಮಗೆ ಸಿಕ್ಕಿದ್ದೇನು ಅಂತ ಇಟ್ಕೊಂಡು ಜನವರಿಯಲ್ಲಿ ಭಾರತ ದೇಶದಲ್ಲಿ ಸುಮಾರು 2-3 ದಶಕಗಳಿಂದ ಅದು MS ಸುತ್ತಿಯವರ ಮಗಳಿರ್ಬೋದು ಅಥವಾ ಬಾಂಬೆನಲ್ಲಿ, ಹರಿಯಾಣದಲ್ಲಿ, ಕೇರಳದಲ್ಲಿ ಬಹಳ ಒಳ್ಳೆ ಮಕ್ಕಳ ರಂಗಭೂಮಿ ಕೆಲಸಗಳಿತ್ತು. ಒಂದು 25 ಜನ ತಜ್ಞರು ಇಲ್ಲಿ ಸೇರ್ತಾರೆ ನಿರ್ದಿಗಂತದಲ್ಲಿ. ಅವ್ರ ಹೇಗೆ ಅನುಭವ, ಅವರ ಅನುಭವಗಳೇನು, ಅವ್ರಿಗೆ ಏನ್ ಬೇಕು, ಏನ್ ಮಾಡ್ತಿದ್ದಾರೆ ಅವರು, ಅವರ ಅನುಭವಗಳನ್ನು ತಗೊಂಡು ಸುಮಾರು ಮಾರ್ಚ್ ಅಷ್ಟೊತ್ತಿಗೆ ಸಂಸ್ಥೆಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಇದು ಮಕ್ಕಳ ರಂಗಭೂಮಿ, ಯಾಕಂದ್ರೆ ನಮ್ಮಲ್ಲಿ ಪಠ್ಯ ಇಲ್ಲ, ಅದರ ಒಂದು ರಿಸರ್ಚ್ ಅಂದ್ರೆ ರಂಗಭೂಮಿಯ ಮೂಲಕ ಮಕ್ಕಳಿಗೆ ಪ್ರಶ್ನಿಸುವ ಮನೋಭಾವವನ್ನ, ವೈಜ್ಞಾನಿಕ ಚಿಂತನೆಯನ್ನ, ಭಾಷೆಯನ್ನ ಸ್ಪಷ್ಟವಾಗಿ ಮಾತಾಡೋದನ್ನ, ಒಂದು ಕವಿತೆಯನ್ನು ಹೆಂಗೆ ಅರ್ಥ ಮಾಡ್ತಾ ಹೋಗ್ಬೇಕು, ಸಂಬಂಧಗಳ ಬಗ್ಗೆ ಏನು ಯೋಚನೆ ಮಾಡ್ತಾ ಹೋಗ್ಬೇಕು, ಈ ತರದ ಪ್ರಜ್ಞೆಯನ್ನು ಬೆಳೆಸುವ ಒಂದು ಪಠ್ಯ ಅದು ಶಾಲಾ ರಂಗ. ಅದಲ್ಲದೆ ಈಗ ರಂಗ ವಿಕಾಸ ಯೋಜನೆ ಅಂತ ಮಾಡಿದೀವಿ. ಅದರಲ್ಲಿ ಈಗ ಉತ್ತರ ಕರ್ನಾಟಕದ ರಂಗಭೂಮಿ ಸ್ವಲ್ಪ ಬಡತನದಲ್ಲಿ. ಸೊ ಇವಾಗ ಉತ್ತರ ಕರ್ನಾಟಕದ ಒಂದು ಟೀಮ್ ಇದೆ ಇಲ್ಲಿ ನೋಡ್ಬೇಕು. ಅವರು 1.5 ತಿಂಗಳಿಗೆ ಪ್ರಾಕ್ಟೀಸ್ ನಲ್ಲಿದ್ದಾರೆ. ಅಲ್ಲಿಂದ ಒಂದು 10 ಜನ ಮಕ್ಕಳನ್ನ ಹುಡುಗರನ್ನ ಕರ್ಕೊಂಡು ಆಯ್ಕೆ ಮಾಡಿ ಶಕೀಲ್ ಅಂತ ನಮ್ಮಲ್ಲಿ ಬಹಳ ಮುಖ್ಯವಾದ, ಅವರು ಸಿಂಗಾಪುರ್ ಹೋಗಿ ಮತ್ತು ಗೊಟೋವಸ್ಕಿಯ ಬಾಡಿ ಥಿಯೇಟರ್ ಅಲ್ಲಿ ತುಂಬಾ ಕೆಲಸ ಮಾಡಿದವರು ಲಂಡನ್ ಅಲ್ಲಿ. ಅವರ ಆಧ್ವರ್ಯದಲ್ಲಿ 1.5 ತಿಂಗಳ ಟ್ರೈನಿಂಗ್, ಅದಾದ್ಮೇಲೆ 1.5 ತಿಂಗಳು ಹೊಸ ನಾಟಕ ಕಟ್ತಾರೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಅದೊಂದು ಟೂರ್ ಹೋಗ್ತಾ ಹೋಗುತ್ತೆ. ಅದು ಆ ತರದ ಒಂದು ರಂಗ ವಿಕಾಸ. ಅದೇ ರಂಗ ವಿಕಾಸದಲ್ಲಿ 5-6 ಹೊಸ ನಿರ್ದೇಶಕರನ್ನು ನಾವು ಮೊನ್ನೆ ಮಂಗಳೂರು ಮತ್ತು ಚಿಕ್ಕಮಗಳೂರಿನಲ್ಲಿ ಫೆಸ್ಟಿವಲ್ ಮಾಡಿದ್ವಿ. 6 ಬೇರೆ ಬೇರೆ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರೋ ತಂಡಗಳಿಗೆ ನಾವು ಒಂದು ಫೆಲೋಶಿಪ್ ಅನ್ನ ಕೊಟ್ಟು 1 ಲಕ್ಷ ರೂಪಾಯಿಗಳನ್ನ ಕೊಟ್ಟು 4 ಲಕ್ಷ ರೂಪಾಯಿ ಹೊಸ ನಾಟಕಗಳನ್ನ ಮಾಡಿ ಅಂತ ಹೇಳಿ ಅದರಿಂದ ಒಂದು 6 ನಾಟಕಗಳು ಬಂದವು. ಅದಲ್ಲದೆ ನಿರ್ದಿಗಂತದಿಂದ ಒಂದಷ್ಟು ಸಮತೆಯ ಸೊಲ್ಲುಗಳು, ಕಾವ್ಯ ವಾಚನಗಳು, ಈ ತರದಂತರ ಕಾನ್ಸ್ಟೆಂಟ್ ಆಗಿ ನಿಮಗೆ ನೋಡಿದ್ರೆ ಇದರೊಳಗೆ ಇಷ್ಟು ಕೆಲಸ ಮಾಡಿದ್ವಿ. ಯಾಕಂದ್ರೆ 1 ವರ್ಷದಲ್ಲಿ ಬಹುಶಃ ಇಷ್ಟೊಂದು ಪ್ರಯೋಗಗಳು ಹೇಗ್ ಸಾಧ್ಯ ಆಯ್ತು ಅಂತ. ಸಾಧ್ಯ ಆಗುತ್ತೆ ಅಂದ್ರೆ ಒಬ್ಬರಿಂದ ಆಗೋ ಕೆಲಸ ಅಲ್ಲ. ಡಾಕ್ಟರ್ ಶ್ರೀಪಾದ್ ಭಟ್ಟರ್ ಅಂತ ಬರ್ತಾರೆ, ಸನ್ನುತಾ ಅಂತ ಅವ್ರು ಬರ್ತಾರೆ, ಅನುಷ್ ಶೆಟ್ಟಿ ಮ್ಯೂಸಿಕ್ ನಲ್ಲಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಕೃಪಾಕರ್ ಸೇನಾನಿ ಅವ್ರು ಬಂದಿರ್ತಾರೆ, ಕೃಷ್ಣಮೂರ್ತಿ ಅನೂರ್ ಬಂದು ಹೋದ್ರು, ಹೀಗೆ ಬಹಳಷ್ಟು ಜನ ಬಂದು ಕೆಲಸ ಮಾಡ್ತಾ ಹೋಗ್ತಾರೆ ಇಲ್ಲಿ. ಸೊ ಶಕೀಲ್ ಅಹಮದ್ ಇರ್ಬೋದು. ಇದು ಒಬ್ಬರಿಂದ ಆಗೋ ಕೆಲಸ ಅಲ್ಲ, ಸಮಾನ ಮನಸ್ಕರು ಸೇರಿದೀವಿ, ಒಂದು ಪ್ರೀತಿಯಿಂದ ಸೇರಿದೀವಿ, ಒಂದು ರಂಗಭೂಮಿಗೆ ಒಂದು ಹೊಸ ಚೈತನ್ಯವನ್ನ ತುಂಬುವಂತ ಕೆಲಸ ಮಾಡ್ತಾರೆ. ಓಕೆ ಸರ್, ಎಲ್ಲಾ ಸರಿ ಪ್ರಕಾಶ್ ರೈ ಅವ್ರಿಗೆ ಈ ಕಾನ್ಸೆಪ್ಟ್ ಹುಟ್ಟಿದ ಹೇಗೆ, ಯಾವಾಗ ಹುಟ್ಟಿತು ಇದು ಅಂತ? ಸುಮಾರು ವರ್ಷಗಳಿಂದ ಯೋಚನೆ ಮಾಡ್ತಿದ್ದೆ ರಂಗಭೂಮಿಗೆ ಮತ್ತೆ ವಾಪಸ್ ಬರೋದು ಅಂದ್ರೆ ಏನು ಅಂತ. ನಟನಾಗಂದ್ರೆ ಅಷ್ಟು ಡೆಸ್ಪರೇಟ್ ಯಾಕೆ, ನಟನೆಯನ್ನು ತೋರಿಸುವಂತ ಅವಶ್ಯಕತೆ ಏನಿದೆ? ನಿಜ, ಬೆಳೆದಾಯ್ತಲ್ವಾ ನೋಡಿ. ಒಬ್ಬ ವ್ಯಕ್ತಿಯ ಎತ್ತರ ಎಲ್ಲಿ ಬೆಳೆದಿದ್ದು ಅಲ್ಲೇ ಮತ್ತೆ ಬೆಳಿಬೇಕು ಹಂಗಲ್ಲ. ಒಬ್ಬ ವ್ಯಕ್ತಿಯ ಎತ್ತರವನ್ನ ಅವನು ಬೆಳೆದ ಎತ್ತರದಿಂದ ನೀವು ಲೆಕ್ಕ ಹಾಕ್ಬಾರ್ದು, ಅಳತೆ ಮಾಡಬಾರ್ದು. ಅವನಿಂದ ಇನ್ನೆಷ್ಟು ಜನ ಎತ್ತರಕ್ಕೆ ಬೆಳೆದ್ರು ಅದರಿಂದ ನನ್ನ ಬೆಳವಣಿಗೆ ನಾನು ಮಾತ್ರ ಕಾರಣ ಅಲ್ವಲ್ಲ. ಎಷ್ಟೋ ಜನರು ಭುಜ ಹೊತ್ಕೊಂಡು ಬಂದಿರ್ತಾನೆ, ಅದು ಪ್ರೇಕ್ಷಕರಿರ್ಬೋದು, ಸಾಹಿತಿಗಳಿರ್ಬೋದು.
ಅದಲ್ವಾ ಇವತ್ತು ನಾನು ಮಾಡ್ಬೇಕಾಗಿರೋದು. ಒಬ್ಬ ಹಿರಿಯ ನಟನಾಗಿ ಪಡ್ಕೊಳ್ಳೋದು ಅಂದ್ರೆ ಹಂಗೆ ತಿರುಗಿಕೊಡೋದ್ರೆ ಅದು ಮುಂದಿನ ಒಂದು ತಲೆಮಾರಿಗೆ ನನಗೆ ಸಿಕ್ಕ ಅವಕಾಶವನ್ನ ಅವರಿಗೆ ಕೊಡುವಂಥದ್ದು. ಯಾಕಂದ್ರೆ ಇಲ್ಲಿ ರೆಕ್ಕೆಗಳಿಗೆ ಬಲ ಕೊಡೋದಷ್ಟೇ ನಮ್ಮ ಕೆಲಸ, ಹಾರೋದಿಗಂತ ಅವ್ರದ್ದು. ಎತ್ತರಕ್ಕೆ ಅಲ್ಲ, ಅದಕ್ಕೆ ಅಂತ್ಯನೇ ಇಲ್ವಲ್ಲ ಸರ್. ಎಷ್ಟು ಎತ್ತರ ಬೇಕಾದ್ರೂ ಆ ಕಾನ್ಸೆಪ್ಟ್ ಅಲ್ಲಿ ನೀವು ನಿಮಗೆ ತಲೆಯಲ್ಲಿ ಉಳಿದಿದ್ದು ನೀವು ಹೇಳಿದ್ರೆ ಅದೇ ಕೊರೋನಾ ಟೈಮಲ್ಲಿ ಒಂದು ಜಾಗ ನಂದೆ. ಯಾಕಂದ್ರೆ ಯಾವ್ದೋ ಸರ್ಕಾರದ ಮೇಲೆ ಯಾರು ಕೃಪಕಟಾಕ್ಷದಲ್ಲಿ ಹೋದ್ರೆ ಮತ್ತೆ ಅವ್ರ ಐಡಿಯಾಲಜಿಗಳೆಲ್ಲ ತಲೆ ಹೊಡಿಸ್ಕೋಬೇಕು. ಹೌದು, ಆ ಕೆಲಸ ಮಾಡಬಾರ್ದು ನಾವು. ಅದು ಟ್ಯಾಕ್ಸ್ ಪೇಯರ್ಸ್ ಮನಿ, ಅದಕ್ಕೆ ಬೇರೆ ಬೇರೆ ಇರುತ್ತೆ. ನನ್ನಿಂದ ಸಾಧ್ಯ, ನನ್ನ ಕೆಲವು ಗೆಳೆಯರು ಕೂಡ ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ನನ್ನ ತೋಟದಲ್ಲೇ ಮಾಡೋದು ಬೆಟರ್. ಸೂಪರ್. ನಮ್ಮ ತೋಟದಲ್ಲೇನೆ ಮನೆಯವ್ರು ಹೇಳಿದೆ, ನೋಡಪ್ಪ ನನ್ನ ತೋಟಗಳಿವೆ, ಅದ್ರಲ್ಲಿ ನನ್ನ ಹೆಂಡತಿ ಮಗಳಿಗೆ ಒಂದೊಂದು ಭಾಗದ ಒಂದು 2-2 ಎಕರೆ ನನಗೆ ಬಿಟ್ಬಿಟ್ಟು ನಾನು ರಂಗಭೂಮಿಗೆ ಬಿಟ್ಬಿಡ್ತೀನಿ ಅದನ್ನ ಅಂತ. ನಾನು ಆರಂಭದಿಲ್ಲ ಅಲ್ಲಿ ಬಂದಾಗ್ಲೇ ಅನಿಸ್ತು ಸರ್, ಏನೋ ಒಂದು ಪಾಸಿಟಿವ್ನೆಸ್ ಇಲ್ಲಿ ಒಳಗ್ ಬಂದ ತಕ್ಷಣ ಏನೋ ಇದೆ ಅಂತ ನಮ್ಗೆಲ್ಲೋ ಮಲ್ನಾಡು ಕರ್ಕೊಂಬಂದಂತ ಫೀಲ್. ಅಂದ್ರೆ ನನಗೆ ಸ್ವಲ್ಪ ಪ್ರಕೃತಿ ಬಹಳ ಇಷ್ಟ. ಇದು ಬರೀ ಕಬ್ಬಿನ ಗದ್ದೆಗಳಾಗಿತ್ತು, ಒಣಗೋಗಿತ್ತು. ಸೊ ಯಾವುದೇ ಪೆಸ್ಟಿಸೈಡ್ಸ್ ಆಗದೆ ಗಿಡ ಮರಗಳನ್ನ ಬೆಳೆಸೋದು ಅದು ಆಗ್ಬೇಕಲ್ಲ. ನಾವೊಂದು ಪ್ರಕೃತಿಯನ್ನ, ಒಬ್ಬ ಮನುಷ್ಯ ಎಲ್ಲದರಲ್ಲೂ ವ್ಯವಸಾಯ ಮಾಡಬೇಕು, ಮನಸ್ಸಿನ ವ್ಯವಸಾಯ ಮಾಡಬೇಕು, ಭೂಮಿಯ ವ್ಯವಸಾಯ ಮಾಡಬೇಕು. ಹಾಗಾಗಿ ಅದು ನಮ್ಮ ಪ್ರೀತಿಗೆ ಆರೈಕೆಗೆ ಅದು ಬೆಳೆದು ನಿಂತಿವೆ. ನಿರ್ಗಂಧದಲ್ಲಿ ಒಂದು ಪರಿಸರ, ಸಾಹಿತ್ಯ, ಪುಸ್ತಕ, ರಂಗ ಚಟುವಟಿಕೆ ಎಲ್ಲದೂ ಕೂಡ ಇಲ್ಲಿ ಎಲ್ಲದೂ ಆಗತ್ತೆ. ನೋಡಿ, ನಾವು ಮರಗಿಡಗಳ ಮೇಲೆ, ಬೀಜದ ಮೇಲೆ ಕಾನ್ಸಂಟ್ರೇಟ್ ಮಾಡಬಾರ್ದು, ಮಣ್ಣಿನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಒಂದು ಬೀಜದೊಳಗೆ ಹೆಮ್ಮರ ಆಗೋ ಶಕ್ತಿ ಇರುತ್ತೆ. ಅದು ಹೆಮ್ಮರ ಆಗ್ಬೇಕಂದ್ರೆ ಸರಿಯಾದ ಮಣ್ಣಿರ್ಬೇಕು, ಆ ಮಣ್ಣನ್ನು ನೋಡ್ಕೋಬೇಕು. ಹಾಗೆ ವ್ಯಕ್ತಿಗಳಿಗೂ ಕೂಡ ಬೇಕಾದ ಅವಕಾಶವನ್ನು ಕ್ರಿಯೇಟ್ ಮಾಡ್ಬೇಕು ನಿರ್ದಿಗಂತಲ್ಲಿ. ಆಮೇಲೆ ಅವ್ರು ಮರಗಳಾಗಿ ಬೆಳಿತಾರೆ. ನಾನು ಎಲ್ಲದನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದೆ ಸರ್, ಬಂದಾಗಿಂದ ಅದನ್ನೇ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ನಿಮಗೆ ಬೇರೆ ಏನು ಮಣ್ಣು ಬಿಟ್ಟು ಅಥವಾ ಬೇರೆ ಇದೆ. ನನಗೆ ಸ್ವಲ್ಪ ಆರ್ಕಿಟೆಕ್ಚರ್ ಇಂಟ್ರೆಸ್ಟಿಂಗು. ಅದು ಸುತ್ತಲಿನಲ್ಲಿ ಸಿಗುವಂತದನ್ನ ಇಟ್ಕೊಂಡೇ ಮಾಡ್ಬೇಕು. ಎಲ್ಲ ಇಟಾಲಿಯಿಂದ ತರಿಸಿ ಇನ್ನೊಂದು ತರಿಸಿ ಹಿಂಗ್ ಮಾಡಬಾರ್ದು. ಈಗ ನಾವು ಈ ಕೂತಿರೋ ಟೈಲ್ಸ್ ಬಗ್ಗೆ ಇದು ಕಾರೈಕುಡಿಯಿಂದ ಮಾಡ್ತಾರೆ, ಕೈನಲ್ಲಿ ಮಾಡ್ತಾರೆ. ಕೈನಲ್ಲಿ ಮಾಡಿ ಅಂತದ್ದು. ಅಂದ್ರೆ ನನಗೆ ಕೈಯಲ್ಲಿ ಕಟ್ಟೋದು ಇಷ್ಟ. ಮನುಷ್ಯರ ಪ್ರಯತ್ನ ಕಾಣಿಸ್ಬೇಕು, ಆ ಕುಸರಿ ಕೆಲಸ, ಕಲಾವಿದರು ಕಾಣಿಸ್ಬೇಕು, ಆ ಕಲೆ ಅದ್ಭುತವಾಗಿ ಕಾಣುತ್ತೆ ಕೂಡ. ಇದು ದೂರದಿಂದ ನೋಡಿದ್ರೆ ಏನೋ ಒಂದು ವಿಶೇಷ ಅನ್ಸುತ್ತೆ. ಹ್ಯೂಮನ್ ಟಚ್ ಇದೆ ಅದಕ್ಕೆ. ಟೋಟಲಿ ಇದಕ್ಕೆ ಡಿಸೈನ್ ರೆಡಿ ಮಾಡಿ ಅಂದ್ರೆ ಮಾಡ್ತಾ ಹೋದೆ, ಅದು ಕೇಳ್ತಾ ಹೋಗ್ತದೆ. ಇದು ಬೇಕು, ಇದು ಬೇಕು ಅಂತ ಅದು ಕೇಳ್ಕೊಳ್ತಾ ಹೋಗುತ್ತೆ. ನಿಮಗೆ ನಿಮ್ಮ ಇಂಟೆನ್ಷನ್ ಕರೆಕ್ಟ್ ಆಗಿದ್ರೆ ಅದು ಫಾರ್ಮ್ ಆಗ್ತಾ ಹೋಗುತ್ತೆ. ಸರ್, ಈಗ ಟೋಟಲ್ ಇಲ್ಲಿ ಹೆಂಗೆ ಸರ್ 3 ತಿಂಗಳು 6 ತಿಂಗಳು ತನಕ ಬರ್ತಾರ ಹೆಂಗೆ? ಇವಾಗ ಏನಾಗಬೇಕು ನೋಡಿ, ಆ ಗಾಯಗಳು ಅನ್ನೋ ಒಂದು ಪ್ರಾಜೆಕ್ಟ್ಗೆ ಒಂದು 6 ತಿಂಗಳಿದ್ರು. ಅದರಲ್ಲಿ ಕೆಲವರು ಉಳ್ಕೊಂಡ್ರು, ಕೆಲವರು ಅವ್ರವ್ರ ಊರಲ್ಲಿ ಹೋಗಿ ನಾಟಕ ಮಾಡಕ್ ಶುರು ಮಾಡಿದ್ದಾರೆ. ಈ ಶಾಲಾ ರಂಗಕ್ಕೆ 1 ವರ್ಷದ ಕಾಂಟ್ರಾಕ್ಟ್ ಇದೆ. ಅಂದ್ರೆ ಈ 1 ವರ್ಷದಲ್ಲಿ ಶಾಲೆಗಳಲ್ಲಿ ಹೋಗಿ ಮಾಡೋದಷ್ಟೇ ಅಲ್ಲ, 13 ಜನರು ಈ 1 ವರ್ಷ ಮುಗಿಯುವಷ್ಟೊತ್ತಿಗೆ ನಾವು ಮಕ್ಕಳ ಶಾಲೆಗಳಿಗೆ ಏನ್ ಮಾಡ್ತಿದ್ವಿ, ಇವರಲ್ಲೂ ಬೆಳವಣಿಗೆ ಆಗಿದೆ. ಅಂದ್ರೆ ಇವರು ಇವಾಗ ನಿಮಗೆ ದೇ ಕ್ಯಾನ್ ಗೋ ಎನಿವೇರ್ ಅಂಡ್ ಬಿಕಮ್ ಗುಡ್ ಥಿಯೇಟರ್ ಟೀಚರ್ಸ್. ಒಂದು ಪ್ರಾಕ್ಟಿಕಲ್ ಅನುಭವ ಸಿಗ್ತಾ ಹೋಗುತ್ತೆ. ಸೊ ಈ 2 ಕಡೆನೂ ಬೆಳವಣಿಗೆ ಆಗ್ತಾ ಹೋಗುತ್ತೆ. ರಂಗ ವಿಕಾಸದ ಹುಡುಗರು ಬೇರೆ ಇದ್ದಾರೆ, ಥಿಯೇಟರ್ನ ಹುಡುಗರು. ಸೊ ಇವ್ರು ಆಮೇಲೆ ಬೇರೆ ಬೇರೆ ಫಾರ್ಮ್ಯಾಟ್ ನಲ್ಲಿ ಬರ್ತಾ ಹೋಗ್ತಾರೆ, ಅವ್ರವ್ರ ಊರುಗಳಿಗೆ ಹೋಗ್ತಾ ಹೋಗ್ತಾರೆ. ಬಹುಶಃ ಹೀಗೆ 1 ವರ್ಷದಲ್ಲಿ ಇವಾಗ ಒಂದು 100 ಜನ ಇದರಲ್ಲಿ ಕೆಲಸ ಮಾಡ್ತಿದ್ರೆ, ಇನ್ನೊಂದು 2-3 ವರ್ಷದಲ್ಲಿ 1000 ಜನ ಆಗ್ಬೋದು ಇಡೀ ಕರ್ನಾಟಕ. ನಿಮ್ಗೆ ಬೆಳೆಯೋದು ಒಂದು 5 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ. ನನಗೊಂದು 10 ವರ್ಷದ ಕನಸಿದೆ. 10 ವರ್ಷ ಸಸ್ಟೈನ್ ಆದ್ರೆ ಆಮೇಲೆ ಅಂದ್ರೆ ಆಲ್ಮೋಸ್ಟ್ 100% ಕೆಲಸ ಆಗ್ಬೇಕು. ನಿರ್ದಿಗಂತ ಮಾಡ್ತಿರೋದು 1% ಅಷ್ಟೇ. ಇಲ್ಲ, ನೀವು ನಿರ್ದಿಗಂತ ಶುರು ಮಾಡಿ 1 ವರ್ಷ ಆಯ್ತು. ಆದ್ರೆ ನಿಮ್ಮ ಕನಸು 10 ವರ್ಷಕ್ಕೆ ಬೇರೆ ಏನೋ ಆಗ್ಬೇಕು. ಆದ್ರೆ ಆಲ್ರೆಡಿ 10 ವರ್ಷಕ್ಕೆ ರಾಜ್ಯಾದ್ಯಂತ ಸುತ್ತುವರೆದಿದ್ದೀರಿ. ಸುತ್ತುವರಿ ಹೋಗ್ತಾ ಇದೆ. ಮಂಗಳೂರಿನಲ್ಲಿರುವ ರಂಗಭೂಮಿಯವರೆಲ್ಲ ಬರಕ್ ಶುರು ಮಾಡಿದ್ರು, ಅಲ್ಲಿಯ ತಂಡಗಳು, ಚಿಕ್ಕಮಗಳೂರಿನ ಸುತ್ತಮುತ್ತಲಿನ ತಂಡಗಳು ಈಗ ಬಹಳ ಜನ ಬರಕ್ ಶುರು ಆಗಿದೆ. ಇದರಿಂದ ಇನ್ಸ್ಪೈರ್ ಆಗ್ತಾ ಇದ್ದಾರೆ. ನೀವು ಬಹಳ ದೊಡ್ಡ ದೊಡ್ಡ ನಿಮ್ಮಲ್ಲಿರುವ ಹುಡುಗರು ನಮಗ್ ಕಳಿಸಿ. ಸೊ ಬರೀ ನಾವು ಬೆಳೆಯೋದಲ್ಲ, ಅಲ್ಲ, ಬಹಳಷ್ಟು ಜನಗಳಿಗೆ ಏನಾಗಿದೆ, ನೀನಾಸಂ ಕಾನ್ಸೆಪ್ಟ್ ಅಥವಾ ರಂಗಾಯಣ ಅಥವಾ ಅದಕ್ಕಿಂತ ವಿಭಿನ್ನವಾಗಿರೋ ಅಲ್ಲಿ ಸಂಬಳ, ಅಲ್ಲಿ ದುಡ್ಡು ಕೊಟ್ಟು ಹೋಗಿ ಕಲಿಬೇಕು. ಇದು ಶಾಲೆ ಅಲ್ಲ, ಇದು ಕರೆಕ್ಟ್. ಕಲ್ತಿರೋರು ಬಂದು ಇಲ್ಲಿ ಕಲಿತಾ ಹೋಗ್ತಾರೆ. ಬೇರೆ ಏನೋ ಕೆಲಸ ಇದು. ಇದು ಒಂದು ಸರ್ಟಿಫಿಕೇಟ್ ಕೊಡೋ ಶಾಲೆ ಅಲ್ಲ, ಇದು ಆತರ ದುಡಿಬೇಕಾಗಿಲ್ಲ. ನನಗೆ ಕಮರ್ಷಿಯಲ್ ಆಸ್ಪೆಕ್ಟ್ ಇಲ್ಲ, ನಿಮಗೆ ಬೇಕಾಗಿಲ್ಲ. ಅದಾಗಲ್ಲ. ಅದು ಅಲ್ಲೆಲ್ಲ ದುಡ್ಡು ಕಟ್ಬೇಕು, ಹೋಗ್ಬೇಕು, ಹಾಸ್ಟೆಲ್ ಮಾಡ್ಕೋಬೇಕು, ಹಂಗಲ್ಲ. ಇಲ್ಲಿ ಪ್ರತಿಭೆ ಇರೋರು ಮಾತ್ರ ಬರಕ್ ಸಾಧ್ಯ ಇಲ್ಲಿ ಒಳಗಡೆ. ಆ ತರದ ಕನಸಿರೋರು, ನಾನು ಇದನ್ನೇ ಬಿಟ್ಕೊಂಡು ಒಂದು ಜೀವನಕ್ಕೆ ಒಂದು ಪರ್ಯಂತ ಮಾಡ್ತೀನಿ ಅನ್ನೋರಿಗೆ ಇದು ಸರಿ ಆಗ್ತಾರೆ. ಸೊ ಇಲ್ಲೊಂದು ಟೀಮ್ ಸೆಟಪ್ ಮಾಡಿದೀರಾ ಆಲ್ರೆಡಿ? ಟೀಮ್ ಅಂದ್ರೆ ಬರ್ತಾರೆ, ರೆಡಿ ಆಗ್ತಾ ಹೋಗ್ತಾ ಇರ್ತಾರೆ, ಅವರೇ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಲ್ಲ, ಇದನ್ನ ಪ್ರತ್ಯೇಕವಾಗಿ ನೋಡ್ಕೊಳ್ಳೋದಕ್ಕೆ ಒಂದು ತಂಡ ಅನ್ನೋದು ಇರುತ್ತಲ್ಲ, ನಾವಿದೀವಿ ಇವಾಗ. ಆಸ್ ಇವಾಗ
ಶ್ರೀಪಾದ್ ಭಟ್ರು ಈಸ್ ವರ್ಕಿಂಗ್ ಆನ್ ದಿಸ್, ಅವರು ನಿರ್ದೇಶಕರಾಗಿದ್ದಾರೆ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಅನುಷ್ ಶೆಟ್ಟಿ ಇದ್ದಾನೆ, ಮುನ್ನಾ ಇದ್ದಾರೆ, ಸನ್ನೂತ ಇದ್ದಾರೆ. ಯಾವುದೇ ಇದಿಲ್ಲದೆ ದೂರದಿಂದ ಬಂದು ಮಕ್ಕಳು ಪರಿಸರ, ರಂಗಭೂಮಿ ಇದನ್ನ ನೋಡ್ಕೊಳ್ಳೋದಕ್ಕೆ ಕೃಪಾಕರ್ ಸೇನನ್ ಅಂತವ್ರು ಬಂದು ಹೋಗ್ತಿದ್ದಾರೆ, ದೇವನೂರು ಮಹಾದೇವ ಬಂದು ಹೋಗ್ತಾರೆ, ಜಯಂತ್ ಕಾಯ್ಕಿಣಿ ಬಂದು ಹೋಗ್ತಾನೆ, ಜೋಗಿ ಅವರು ಬಂದು ಹೋಗ್ತಾರೆ, ನಾನ್ ಬಂದು ಪಾಠ ಮಾಡ್ತಿರ್ತೀನಿ, ಹೋಗ್ತಿರ್ತೀನಿ. ಇಲ್ಲಿ ಹಳ್ಳಿಯಲ್ಲಿರುವ ಕೆಲವರು ಅದರಲ್ಲಿ ಒಬ್ರು ಅಡಿಯೋರೆಲ್ಲ ಅಡಿಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಹಳ್ಳಿ ಪಕ್ಕದಲ್ಲಿರೋರಿಗೆಲ್ಲ ಇಲ್ಲಿ ಕೆಲಸ ಸಿಕ್ಕಿದೆ. ಅದು ಇಂಪಾರ್ಟೆಂಟ್, ಅದು ತುಂಬಾ ಇಂಪಾರ್ಟೆಂಟ್. ಉದ್ಯೋಗ ಸೃಷ್ಟಿನೂ ಕೂಡ ಆಗಿದೆ, ಆಗ್ಬೇಕು. ನಿಮ್ಮ ಕನಸು ಕೂಡ ಸಾಕಾಗ್ತಾ ಇದೆ. ಊರಿನವರೆಲ್ಲ ಬಂದು ನಾಟಕ ನೋಡ್ತಾರೆ, ಇಲ್ಲಿಯ ಶಾಲಾ ಮಕ್ಕಳು ಬಂದು ನಾಟಕ ನೋಡ್ತಾರೆ, ಇಲ್ಲೋಗಿ ಅವ್ರಿಗೆ ಪಾಠ ಮಾಡ್ತೀವಿ. ಸೊ ಇಟ್ ಇಸ್ ಅ ಸೊಸೈಟಿ ವಿಚ್ ಇಸ್ ಗ್ರೋಯಿಂಗ್. ಎಲ್ಲ ಒಂದ್ ಕಡೆ ಪ್ರಕಾಶ್ ರೈ ಅವರ ತುಂಬಾ ಪ್ರೀತಿ ತವರೂರು, ಸಾಂಸ್ಕೃತಿಕ ನಗರಿ ಮೈಸೂರು, ಅಲ್ಲಿ ಏನಾದ್ರು ಮಾಡ್ಬೋದಾ ಅನ್ನೋ ತರದ ಕಾನ್ಸೆಪ್ಟ್ ಇತ್ತು. ಅಲ್ಲಿಂದ ಹೊರಗೆ ಬರ್ತೀರಾ ನೀವು? ಅಂದ್ರೆ ಬೆಂಗಳೂರಿನ ಪಟ್ಟಣಗಳಿಗೆ ಹೋಗ್ಬಾರ್ದು. ಇವಾಗ ನೋಡಿ, ಕರ್ನಾಟಕದಲ್ಲಿ ಏನಾಗುತ್ತೆ, ನೀವು ಸಿನಿಮಾ ರಂಗದಲ್ಲಿ ತಗೊಂಡಾಗೇನೆ ನಿಮ್ಗೆ ದಕ್ಷಿಣ ಕನ್ನಡದವರು, ಉತ್ತರ ಕನ್ನಡದವರು ಬರೀ ಕಮಿಡಿಯನ್ಸ್ ಆಗಿದ್ರು. ಈಗ ಅಲ್ಲಿಂದ ಒಂದಷ್ಟು ನಿರ್ದೇಶಕರು ಕಥೆಗಳು ಬರಕ್ ಶುರು ಆಯ್ತದಲ್ಲ. ಇದು ಬರೀ ಒಂದು ಸಿಟಿ ಸೆಂಟ್ರಲ್ ಆಗ್ಬಾರ್ದು. ಇದು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬರೋ ಮಕ್ಕಳಲ್ಲೂ ಪ್ರತಿಭೆಗಳಿದೆ ಅಂತ ಆಗ್ಬೇಕು. ಅದೊಂದು ಕಾವುಗೂಡು ಆಗ್ಬೇಕು. ಇದು ಅದು ಸಿಟಿಯೊಳಗಾದ್ರೆ ಆಗಲ್ಲ. ಒಂದು ಏಕಾಂತ ಬೇಕಾಗತ್ತೆ, ಒಂದು ಪ್ರಶಾಂತತೆ ಬೇಕಾಗತ್ತೆ. ಈ ಕಾವುಗೂಡಿನ ಮತ್ತೆ ಬೇರೆ ದೇಶಗಳು ಏನ್ ಸರ್? ಈಗ ನಿಮ್ಗೆ 1 ವರ್ಷ ಯಶಸ್ವಿ ಆಯ್ತು, ಯಶಸ್ವಿ ನಂತರ ಇನ್ನೂ ಒಂದಿಷ್ಟು ಮಜಲುಗಳಿರುತ್ತೆ. ನೋಡಿ, ಇವಾಗ ಈ 1 ವರ್ಷಗಳದಷ್ಟಲ್ಲದೆ ಇವಾಗ ನಮಗೆ ರೀಸೆಂಟ್ ಆಗಿ ಇಲ್ಲೊಂದು ವರ್ಕ್ಶಾಪ್ ನಡೀತು. ಆಡಾ ಅಂತ ರಷ್ಯಾದಿಂದ, ಸೋಫಿಯಾ ಅಂತ ಜರ್ಮನಿಯಿಂದ, ಫಿನ್ಲೆಂಡ್ ಇಂದ, ನೈಜೀರಿಯಾ, ಪ್ರಪಂಚದಲ್ಲಿ ರಂಗಭೂಮಿ ಏನ್ ನಡೀತಾ ಇದೆ. ಅಲ್ಲೊಂದು ಡಾಕ್ಯುಮೆಂಟರಿ ಥಿಯೇಟರ್ ಅಂತ ಒಂದು ನಡೀತಾ ಇದೆ. ಬೇರೆ ಬೇರೆ ಇಲ್ಲಿಯ ಯಂಗ್ಸ್ಟರ್ಸ್ ಗಳಿಗೆ ಆ ಎಕ್ಸ್ಪೋಜರ್ ಇಲ್ಲ. ಅದು ಅವ್ರು ಬಂದು ಅವ್ರಿಗೆ ನಮ್ಗೊಂದು ವಾರ ಕೊಡ್ತೀರಾ ಇಲ್ಲಿ, ನಾವೊಂದೇನೋ ವರ್ಕ್ಶಾಪ್ ಮಾಡ್ಕೋಬೇಕು ಅಂತ. ಸರಿ, ನಾವು ಕೊಡ್ತೀವಿ, ನಾವು ಬಾಡಿಗೆ ಕೊಡಲ್ಲ, ಬಟ್ ನೀವು ನಮ್ಮ ಮಕ್ಕಳಿಗೆ ಏನ್ ಕಲಿಸ್ಕೊಡ್ತೀರಿ? ಇವಾಗ ಹರಿಯಾಣದಿಂದ ಒಂದು ಇಂಪಾರ್ಟೆಂಟ್ ಸವಿತಾ ರಾಣಿ ಅಂತ ಒಬ್ರು ಬಂದಿದ್ದಾರೆ. ಶಿ ಇಸ್ ವೆರಿ ಫೇಮಸ್ ಫಾರ್ ಒನ್ ವುಮೆನ್ ಶೋಸ್. ಜ್ಯೋತಿ ಡೋಗ್ರಾ ಅಂತ ಒಬ್ರು, ಈಗ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ 1 ತಿಂಗಳ ಕಾಲ ಭಾರತ ದೇಶದ ಬೇರೆ ಬೇರೆ 8 ಜನ ನಟರು ಬಂದು ಇಲ್ಲಿ 1 ತಿಂಗಳಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಸ್ಪೇಸ್ ಅನ್ನ ಕೊಡ್ತಾ ಆಗಸ್ಟ್ ನಲ್ಲಿ 6 ದಿನದ ಒಂದು 10 ಇಂಪಾರ್ಟೆಂಟ್ ಆಕ್ಟರ್, ರಂಗಭೂಮಿ ಆಕ್ಟರ್ಸ್ ಗಳನ್ನ ಕರೆಸಿ ಅವ್ರಿಗೊಂದು ವರ್ಕ್ಶಾಪ್ ಮಾಡ್ತಾ ಇದೀವಿ. ಅಂದ್ರೆ ಒಬ್ಬ ನಟನೆ ಅವನ ಜೀವನದ ಒಂದು ಕಥೆಯನ್ನ ಬರೀದು ಆಕ್ಟ್ ಮಾಡಿ ಪರ್ಫಾರ್ಮ್ ಮಾಡ್ಬೇಕು, ಅದೇ ಮಾಡ್ಬೇಕು. ಆ ತರದ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈ ತರ ಏನೇನೋ ಹಮ್ಕೊಳ್ತಾ ನಡೀತಾ ಹೋಗ್ತಾ ಇರುತ್ತೆ. ಈಗ ಎಕ್ಸಾಂಪಲ್ ನೀನಸಮ ತಿರುಗಾಟ ಇದೆ, ಸೊ ಅದೇ ರೀತಿಯ ನಿರ್ಗಂಧಿಸಿದ್ದು ಆಗ್ತದೆ. ನಾವು ನಾಟಕಗಳು ಮಂಟೆಸ್ವಾಮಿ ಇವತ್ತು ಸಂಜೆ ಶೋ ಇದೆ, ನೋಡ್ಲೇಬೇಕು ನೀವು ಅದನ್ನ. ಖಂಡಿತ ಸರ್. ನಮ್ಮ 7 ನಾಟಕಗಳಿವೆ. ಇವಾಗ 2 ಕಡೆ 2 ಫೆಸ್ಟಿವಲ್ ಮಾಡಿದ್ವಿ. ಈಗ ನಾಟಕಗಳೆಲ್ಲ ಬೇರೆ ಕಡೆ ಹೋಗ್ತಾ ಇದೆ. ಇವಾಗ ಏನ್ ಮಾಡಿದ್ವಿ, 2 ಫೆಸ್ಟಿವಲ್ ನಲ್ಲಿ ಮಾಡಿರೋ 6 ನಿರ್ದೇಶಕರ 6 ತಂಡಗಳಿಗೆ ನಿರ್ದಿಗಂತ ಒಂದಷ್ಟು ನಾಟಕ ರಚನೆಗೆ ಮತ್ತು ಮಾಡೋದಕ್ಕೆ ಬೇಕಾದ ಅವರ ಸಂಬಳಗೆ ಒಂದು 4 ಲಕ್ಷ ಕೊಟ್ವಿ. ನಾಟಕ ರೆಡಿ ಆಯ್ತಲ್ಲ, ಈಗ ನಾಟಕ ಅವ್ರದ್ದು, ನಿರ್ದಿಗಂತ ಡಸಂಟ್ ಓನ್ ಇಟ್. ಅವ್ರು ಬೇರೆ ಬೇರೆ ಕಡೆ ಶೋ ಮಾಡ್ಕೊಂಡು ದುಡ್ಕೊಂಡು, ಸೊ ಅವ್ರಿಗೆ ಪಾಪ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಸೊ ಆ ಕೆಲಸ ನಡೀತಾ ಇದೆ. ಅದಲ್ಲದೆ ಇವಾಗ ಶಶಿಧರ್ ಅಡಪ ಬಂದಿದ್ದಾರೆ. ರಂಗಭೂಮಿಯ ಬ್ಯಾಕ್ ಸ್ಟೇಜ್ ಬಗ್ಗೆ ಪುಸ್ತಕಗಳಿಲ್ಲ. ಸೊ ಅದಕ್ಕೆ ಇವಾಗ ಈ 1 ವರ್ಷಗಳ ಕಾಲ ಅವರು ದೇಶದ ಬೇರೆ ಬೇರೆ ಆರ್ಟ್ ಡೈರೆಕ್ಟರ್ ಕೂತ್ಕೊಂಡು ಇವತ್ತಿನ ರಿಸರ್ಚ್ ಮಾಡಿ ಒಂದು ಪುಸ್ತಕವನ್ನು ಹೊರಗೆ ತರ್ತಾ ಇದೀವಿ. KYN ಅವರ ಅಧ್ಯಕ್ಷತೆಯಲ್ಲಿ ಒಂದಷ್ಟು ಜನ ವಿಮರ್ಶಕರು ಸೇರಿ ವಿಮರ್ಶನೆಯ ಪರಿಭಾಷೆ ಬದಲಾಗಬೇಕಾಗಿದೆ. ಅದ್ರ ಬಗ್ಗೆ ಒಂದು ಪುಸ್ತಕವನ್ನು ರಿಸರ್ಚ್ ವರ್ಕ್ ನಡೀತಾ, ಆ ತರದ ರಿಸರ್ಚ್ ವರ್ಕ್ಗಳು ಕೂಡ ನಡೀತಾ ಇದೆ. ಸರ್, ಇದನ್ನೆಲ್ಲ ನೋಡಿದ್ರೆ ಒಂದಿಷ್ಟು ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಕುತೂಹಲ ಇದೆ. ಅದನ್ನ ಹೇಗೆ ಡಿಸೈನ್ ಮಾಡಿರ್ಬೋದು ಅಂತ ನಿಮ್ಮ ಕೈಯಾರೆ ಒಂದಿಷ್ಟು ಡಿಸೈನ್ ನ ವೀಕ್ಷಣೆ ಮಾಡಬಹುದು ಸರ್. ದಯವಿಟ್ಟು ನೋಡಿ, ಇದು ಒಂದು ಸ್ಪೇಸ್ ಆಗ್ಬೇಕು. ಯಾಕಂದ್ರೆ ಯಾವುದೇ ವೇಸ್ಟ್ ಮಾಡಿಲ್ಲ ಅಂದ್ರೆ ಇಲ್ಲಿ ಪೊಯೆಟ್ರಿ ಅಂದ್ರೆ ಒಂದು ರಂಗಭೂಮಿ ಅಂದ ತಕ್ಷಣ ಯಾವಾಗ್ಲೂ ಥಿಯೇಟರ್ ಆಗಿರ್ಬೇಕು, ಪ್ರಕೃತಿ ಕಾಣಿಸ್ಬೇಕು. ಸೊ ಇಲ್ಲಿ ನಮಗೆ ಒಂದು ಲೈಬ್ರರಿ ಅಂದ್ರೆ ಹಿಂಗಿರುತ್ತೆ. ಒಂದು ಲೈಬ್ರರಿ, ಇಲ್ಲಿ ಪ್ರಕೃತಿಯ ಮಧ್ಯೆ ಕೂತ್ಕೊಂಡು ಓದುವಂತ ಕೆಲಸ ನಡೀತಾ ಇರ್ತದೆ. ಆರ್ಟಿಸ್ಟ್ಗಳು ಪೇಂಟಿಂಗ್ ಮಾಡ್ತಿರ್ತಾರೆ. ಕೆಲವು ಕ್ಲಾಸ್ಗಳನ್ನ ಇಲ್ಲಿ ನಡೆಸ್ತೀವಿ. ಅಲ್ಲಿ ಸ್ಟೇಜ್ ಆಗುತ್ತೆ, ಇಲ್ಲಿ ರಂಗ ತರಬೇತಿ ನಡೆಯುತ್ತೆ. ಮಾರ್ನಿಂಗ್ ಯೋಗ ನಡೆಯುತ್ತೆ. ಇಲ್ಲಿ ಒಂದು ಪ್ಲೇಸು ಮಲ್ಟಿ ಆಗ್ಬೇಕು ಮತ್ತು ಅವ್ರವ್ರ ಏಕಾಂತ ಕೂತ್ಕೊಳ್ಳೋ ಸ್ಥಳ ಇರ್ಬೇಕು. ಪೊಯಿಟ್ರಿ ರೀಡಿಂಗ್ ಆಗ್ಬೇಕು. ಆತರ ಹಿಂಗೆ ಪ್ಲಾನ್. ಆಮೇಲೆ ಇಲ್ಲಿ ಬರೋರು ಬರೀ ರಂಗಭೂಮಿ ಕೆಲಸ ಮಾಡಲ್ಲ, ಅವ್ರ ತೋಟದ ಕೆಲಸ ಮಾಡ್ತಾರೆ, ಅವರೇ ಕ್ಲೀನ್ ಮಾಡ್ತಾರೆ. ಸೊ ನಾವು ನಮ್ಮ ಕೆಲಸವನ್ನ ನಾವೇ ಮಾಡ್ಕೋಬೇಕು. ನಮ್ಮ ರೂಮ್ ಗಳನ್ನ ನಾವು ಸ್ವಚ್ಛ ಇಟ್ಕೋಬೇಕು, ನಮ್ಮ ಪರಿಸರ, ನಮ್ಮ ತರಕಾರಿಗಳನ್ನ ನಾವು ಬೆಳ್ಕೋಬೇಕು. ಸೊ ಬೆಳಿಗ್ಗೆ 6-6:30 ಹೇಳ್ತಾರೆ, 1-2 ಗಂಟೆ ಶ್ರಮದಾನ ಮಾಡ್ತಾರೆ, ತಿಂಡಿ ತಿಂತಾರೆ, ರಿಹರ್ಸಲ್ಸ್ ಮಾಡ್ತಾರೆ, ಮಧ್ಯಾಹ್ನ ನಿದ್ದೆ ಮಾಡ್ತಾರೆ, 4 ಗಂಟೆಗೆ ಹೇಳ್ತಾರೆ, ಬೇರೊಂದಷ್ಟು ಕೆಲಸ ಮಾಡ್ತಾರೆ, ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ.